ಲಂಚವಿಲ್ಲದೆ ಯಾವುದೇ ಸರ್ಕಾರಿ ಕೆಲಸಗಳು ಆಗುವುದಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸಮಾಜದಲ್ಲಿ ಈ ಪರಿಸ್ಥಿತಿಯ ಬದಲಾವಣೆಗೆ ಎಲ್ಲರೂ ಪ್ರಯತ್ನಿಸಬೇಕಿದೆ. ಲಂಚ ನೀಡುವುದಿಲ್ಲ ಹಾಗೂ ಕೊಡುವುದಿಲ್ಲ ಎಂಬ ಪ್ರತಿಜ್ಞೆ ಪ್ರತಿಯೊಬ್ಬರಲ್ಲೂ ಮೂಡಬೇಕೆಂದು ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕಿವಿಮಾತು ಹೇಳಿದರು. ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ದೂರುದಾರರು ಮತ್ತು ಎದುರುದಾರರ ಸಭೆಯನ್ನುದ್ದೇಶಿಸಿ ನ್ಯಾಯಮೂರ್ತಿಗಳು ಮಾತನಾಡಿದರು. ಭಾರೀ ಭ್ರಷ್ಟಾಚಾರಕ್ಕೆ ಬಿಬಿಎಂಪಿ ಕುಖ್ಯಾತವಾಗಿದೆ. ಬೆಂಗಳೂರಿನಲ್ಲಿ 70% ಅನಧಿಕೃತ ಕಟ್ಟಡ ನಿರ್ಮಾಣ, ಖಾತೆ ಬದಲಾವಣೆಯಲ್ಲಿ ಅವ್ಯವಹಾರ ಕಂಡುಬಂದಿದೆ. ಈ ಭ್ರಷ್ಟಾಚಾರವು ಕ್ಯಾನ್ಸರ್ನಂತೆ ಜಿಲ್ಲೆಗಳಿಗೆ ಮತ್ತು ಹಳ್ಳಿಗಳಿಗೂ ಹಬ್ಬುತ್ತಿದೆ ಎಂದು ಮಾರ್ಮಿಕವಾಗಿ ಹೇಳಿದ ಅವರು, ಈ ಹಿನ್ನೆಲೆಯಲ್ಲಿ ಆಡಳಿತದ ಬೇರುಗಳನ್ನು ಭದ್ರಪಡಿಸಬೇಕಿದೆ ಎಂದರು. ಇಂದು ಲಕ್ಷಾಂತರ ಭ್ರಷ್ಟರಿದ್ದರೂ ಎಲ್ಲರನ್ನು ಹಿಡಿಯಲು ಸಾಧ್ಯವಾಗಿಲ್ಲ. ಲಂಚ ಕೊಡುವುದಿಲ್ಲ ಮತ್ತು ತೆಗೆದುಕೊಳ್ಳುವುದಿಲ್ಲ ಎಂಬ ಮನೋಭಾವನೆ ಬಹುತೇಕರಲ್ಲಿ ಮೂಡುತ್ತಿಲ್ಲ ಎಂದ ಉಪಲೋಕಾಯುಕ್ತರು, ಯಾವುದೇ ಪ್ರಭಾವ ಇಲ್ಲದವರು, ಅಮಾಯಕರು ಮತ್ತು ಹಣ ನೀಡಲಾಗದವರು ಮಾತ್ರ ಭ್ರಷ್ಟಾಚಾರದ ವಿರುದ್ಧ ದೂರು ನೀಡಲು ಬರುತ್ತಾರೆ ಎಂದು ವಾಸ್ತವವನ್ನು ಬಿಚ್ಚಿಟ್ಟರು. ಯಾರು ಕಾಪಾಡಬೇಕು, ಅವ್ರ ಹಕ್ಕು ಬಾಧ್ಯತೆಗಳನ್ನು ಯಾರು ರಕ್ಷಣೆ ಮಾಡಬೇಕು? ಎಲ್ಲರೂ ಕೂಡ ಲೋಕಾಯುಕ್ತ ಸಂಸ್ಥೆ ಬರಕ್ಕಾಗುತ್ತಾ? ಎಲ್ಲರೂ ಕೂಡ ಕೋರ್ಟಿಗೆ ನ್ಯಾಯಾಲಯಕ್ಕೆ ಹೋಗಕ್ಕಾಗುತ್ತಾ? ಫಸ್ಟ್ ಅಪ್ರೋಚ್ ಮಾಡೋದು ನಮಗೆ ಹತ್ತಿರವಾಗಿರ್ತಕ್ಕಂಥ ಅಧಿಕಾರಿ ಯಾರು, ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿ ಯಾರು, ತಹಸೀಲ್ದಾರ್ ಇರ್ಬೋದು, ಒಡೋಕ್ತರಿಗೆ, ಪೊಲೀಸ್ ಸ್ಟೇಷನ್ ಇರ್ಬೋದು, ಒಡೋಕ್ತರಿಗೆ ನಮಗೆ ಸಮಸ್ಯೆ ಉಂಟಾದ ತಕ್ಷಣ, ಅಲ್ಲಿ ಬಂದ ತಕ್ಷಣ ಇವ್ರು ನಮ್ಮ ದೇಶದವನು, ನಮ್ಮ ರಾಜ್ಯದವನು, ನಮ್ಮ ಊರಿನವನು, ನಮ್ಮವನಿವನು ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬೆಳೆದಿದೆ ಇದ್ರೆ ಏನೋ ಬಂದಿದ್ದಾರೆ ಏನೋ ಮಾಡಿ ಕಳಿಸ್ಬೇಕು. ಈ ಭ್ರಷ್ಟಾಚಾರ ಮಾಡೋದು, ಅವ್ರಿಗೆ ಕಿರುಕುಳವನ್ನು ಕೊಡೋದು, ಬಂದವ್ರಿಗೆ ಅವ್ರಿಗೇನು ಇನ್ಫ್ಲೂಯೆನ್ಸ್ ಇಲ್ಲ, ದುಡ್ಡು ಇಲ್ಲ ಅಂತವ್ರು ಎಲ್ಲಿಗೆ ಹೋಗ್ಬೇಕು, ಯಾರ ಹತ್ರ ಹೋಗ್ಬೇಕು? ಇದನ್ನ ನಾವು ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಸ್ನೇಹಿತರೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಲಂಚ ಇಲ್ದಿರ ಯಾವ ಕೆಲಸನೂ ಆಗಲ್ಲ ಅಂತಕ್ಕಂಥಕ್ಕೆ ಜನಸಾಮಾನ್ಯರಿಗೆ ಒಂದು ತಲೆ ಒಳಗೆ ತುಂಬಿಕೊಂಡಿದೆ. ಅದನ್ನ ಹೋಗಲಾಡಿಸೋದಕ್ಕೆ ನಾವೆಲ್ಲರೂ ಕೂಡ ಎಷ್ಟು ಪ್ರಯತ್ನ ಪಟ್ಟರೂ ಸಾಕಾಗೋದಿಲ್ಲ. ಇನ್ನು ನಾವು ಮುಂದಿನ ಪೀಳಿಗೆ ಬಿಟ್ಟೋಗೋದೇನು? ಈಗಲೇ ಈ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಮುಂದಿನ ಪೀಳಿಗೆ ನಾವೆಷ್ಟು ಇವತ್ತು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀನಿ ನಾನು, ವರ್ಸ್ಟ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಬಿಬಿಎಂಪಿ ಇದೆ ಇವತ್ತು ದಿವಸ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಮಾಡಿದ್ರು. ಯಾಕೆ ಅಂತಂದ್ರೆ 70% ಮೇಲೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಇದೆ ಬೆಂಗಳೂರಿನಲ್ಲಿ. ಸಮಯಕ್ಕೆ ಸರಿಯಾಗಿ ಯಾವ ಕೆಲಸನೂ ಆಗೋದಿಲ್ಲ. ಒಂದು ಖಾತೆ ಬದಲಾವಣೆ ಮಾಡ್ಕೊಳ್ಬೇಕಾದ್ರೆ ಅರ್ಜಿ ಕೊಟ್ಟರು ಅದಕ್ಕೆ ವರ್ಷಾಂಗಟ್ಟಲೆ ತಿರುಗಾಡಬೇಕು ಅಂತ ಪರಿಸ್ಥಿತಿಗಳು ಉಂಟಾಗಿದೆ. ಇದು ಕ್ರಮೇಣ ಜಿಲ್ಲೆಗಳಿಗೆ, ಹಳ್ಳಿಗಳಿಗೂ ಕೂಡ ಇದು ಕ್ಯಾನ್ಸರ್ ಕಾಯಿಲೆ ಇದ್ದಾಗ ಎಲ್ಲ ಪ್ರಸರಣ ಆಗೋದಕ್ಕೆ ಸಾಧ್ಯತೆ ಇದೆ. ಅದನ್ನ ನಾವು ಇಲ್ಲಿರ್ತಕ್ಕಂಥವ್ರು ಇವು ಬೇರುಗಳು, ಒಂದು ಗಿಡಕ್ಕೆ ಕೆಳಗಡೆ ಇರ್ತಕ್ಕಂಥ ಬೇರುಗಳು ಭದ್ರ ಆದ್ರೆ ಬೇರ್ಗಡೆ ಹೋಗ್ತಾ 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 ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೆ ಮರ ಗಿಡ ಅವುಗಳೆಲ್ಲ ಬೆಳೆಯೋದಕ್ಕೆ ಸಾಧ್ಯತೆ ಆಗುತ್ತೆ. ಒಂದು ಸಂಸ್ಥೆ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಅದರ ಆಧಾರ ಸ್ತಂಭಗಳು ಯಾರು ಕೆಳಸ್ತರದಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳೇ ಅದಕ್ಕೆ ಫೌಂಡೇಶನ್. ನೀವೆಲ್ಲ ಜಿಲ್ಲೆ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳು ಇದಕ್ಕೆ ಫೌಂಡೇಶನ್. ರಾಜ್ಯದ ಏನು ಅಡ್ಮಿನಿಸ್ಟ್ರೇಷನ್ ಇದೆ ಅದಕ್ಕೆ ಫೌಂಡೇಶನ್ ಅಂತಂದ್ರೆ ನೀವೇ. ನಮ್ಮ ಒಂದು ಕರ್ತವ್ಯ ಸಮಯದಲ್ಲಿ ನಮ್ಗೊಂದು ದೇವರು ಕೊಟ್ಟಿದ್ದಾರೆ. ಎಷ್ಟು 8.5 ಕೋಟಿ 9 ಕೋಟಿ ಜನಸಂಖ್ಯೆ ಇದೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ. ನಾವು ಎಷ್ಟು ಜನ ಎಕ್ಸಿಕ್ಯೂಟಿವ್ಸ್ ಇದ್ದೀವಿ, ಕಾರ್ಯಾಂಗದಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಷ್ಟು ಜನ? 8.5-9 ಲಕ್ಷ ಇರ್ಬೋದು. ಇಷ್ಟು ಜನಗಳ ಮೇಲೆ 1% ಜನದ ಮೇಲೆ ಇವತ್ತಿನ ದಿವಸ ನಾವು ಇಷ್ಟು ಜನದ ಜವಾಬ್ದಾರಿ ನಮ್ಮ ಮೇಲಿದೆ, ನಮ್ಮ ಭುಜದ ಮೇಲಿದೆ. ಇವತ್ತಿನ ದಿವಸ ನಾವು ಯಾವ ರೀತಿ ಕೆಲಸ ಮಾಡಬೇಕು, ನಾವು ಯಾವ ರೀತಿ ಸ್ಪಂದನೆ ಮಾಡಬೇಕು ಅವರಿಗೆ ಅನ್ನೋದನ್ನ ನಾವು ಅರ್ಥ ಮಾಡಬೇಕು. ಇವತ್ತಿಗೇನು ನಾವು ಬೆಳೆದು ದೊಡ್ಡವರಾಗ್ಬೋದು, ಲಂಚಾಂತರ ಮಾಡಿ ಮನೆ ಮಠ ಎಲ್ಲ ಕಟ್ಕೊಂಡು ನೋಡ್ತಾ ಇರ್ತೀವಿ. ಲೋಕಾಯುಕ್ತ ರೈಡ್ಗಳನ್ನು ಮಾಡೋದ್ರ ಮುಖಾಂತರವಾಗಿ ಯಾರು. ವೇದಿಕೆಯಲ್ಲಿ ಲೋಕಾಯುಕ್ತ ಅಧೀಕ್ಷಕ ಟಿಜಿ ಉಮೇಶ್, ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭ, ಲೋಕಾಯುಕ್ತ ಅಧಿಕಾರಿ ಕಿರಣ್ ವಿ ಪಾಟೀಲ್, ಡಿಸಿ ಸೋಮಶೇಖರ್, ಎಸ್ಪಿ ಬಿಂದುಮಣಿ, ಸಿಇಒ ಆನಂದ್ ಪ್ರಕಾಶ್ ಮೀನಾ ಹಾಗೂ ಅರಣ್ಯ ಅಧಿಕಾರಿ ಅಭಿಷೇಕ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.